So good morning. Today we are going for subtraction using one's complement. Subtraction using one's complement. So as we did in the previous class, that is one's complement and as well as the two's complements. Today we will go for, and also we have did that binary addition and as well as the binary subtraction. So binary, that is, now we will go for a subtraction using one's complement. In this also we have a different cases over here. Today we will go for the case 1, that is subtracting a smaller number from a larger number. Subtracting from a smaller number from a larger number. Andre smaller number ಇಂದ larger number ಒಳಗೆ ಹೇಗೆ subtract ಮಾಡಬೇಕು ಅನ್ನೋದು ಫಸ್ಟ್ ಕೇಸ್. ಇದಕ್ಕೆ ನಾವು mine end is greater than subtrend ಅಂತ ಅರ್ಥ. ಅಂದ್ರೆ ಕಳೆಯೋದಕ್ಕಿಂತ ಯಾವುದಕ್ಕಿಂತ ಅದು ದೊಡ್ಡದಿದೆ ಅಂತ ಹೇಳ್ತೀವಿ. ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್, ಮೈನ್ ಎಂಡ್ ಇಸ್ ಗ್ರೇಟರ್ ದ್ಯಾನ್ ಸಬ್ಟ್ರಾಂಡ್ ಅಂತ ಹೇಳ್ತೀವಿ. ಇದು ಫಸ್ಟ್ ಕೇಸ್. ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾನೆ, ಆ ಪ್ರಾಬ್ಲಮ್ ಸಬ್ಟ್ರಾಕ್ಟ್ 15 ಫ್ರಮ್, ಇದು ಮೈನ್ ಎಂಡ್ ಅಂತ ಹೇಳ್ತೀವಿ, ಸಬ್ಟ್ರಾಂಡ್ ಅಂತ ಹೇಳ್ತೀವಿ. ಸಬ್ಟ್ರಾಕ್ಟಿಂಗ್ 15 ಫ್ರಮ್ 23 ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕ್ವಶನ್ ಇರುತ್ತೆ. ಅಂದ್ರೆ ಅವನು ಇದು ಮೆನ್ಷನ್ ಮಾಡೋದಿಲ್ಲ, ಮೈನ್ ಎಂಡ್ ಇಸ್ ಗ್ರೇಟರ್ ದ್ಯಾನ್ ಸಬ್ಟ್ರಾಂಡ್ ಅಂತ ಯಾವುದೇ ರೀತಿಯಲ್ಲಿ ಮೆನ್ಷನ್ ಮಾಡೋದಿಲ್ಲ. ನಾವಾಗೆ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಅವ್ನು ಕೊಟ್ಟಿದ್ದಾನೆ ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಪಾಸಿಬಿಲಿಟಿ ಕೇಸಸ್ ಯಾವ್ಯಾವ ಇರ್ತವೆ ಅಂತ, ಆ ಕೇಸಸ್ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸಾಲ್ವ್ ಮಾಡ್ಲಿಕ್ಕೆ ನಾವು ಒಂದು ಸ್ಟೆಪ್ಸ್ ಕೊಟ್ಟಿದೀವಿ. ಅಂದ್ರೆ ಫಸ್ಟ್ ಕೇಸ್ ಏನಂತ ಇದೆ, ಮೈನ್ ಎಂಡ್ ಇಸ್ ಗ್ರೇಟರ್ ದ್ಯಾನ್ ಸಬ್ಟ್ರಾಂಡ್ ಅಂತ ಇದೆ. ಮೈನ್ ಎಂಡ್ ಇಸ್ ಗ್ರೇಟರ್ ದ್ಯಾನ್ ಸಬ್ಟ್ರಾಂಡ್ ಅಂತ ಇದೆ. ಈ ರೀತಿ ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ ಒನ್ ಬೈ ಒನ್. ದ ಫಸ್ಟ್ ಸ್ಟೆಪ್, ಫೈಂಡ್ ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದ ಸಬ್ಟ್ರಾಂಡ್. ಅಂದ್ರೆ ಕೊಟ್ಟಿರ್ತಕ್ಕಂಥ ನಂಬರ್ದು ಒನ್ಸ್ ಕಾಂಪ್ಲಿಮೆಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು. ಯಾವುದಕ್ಕೆ ಫೈಂಡ್ ಔಟ್ ಮಾಡಬೇಕು, 23 ಏನಿದೆಯಲ್ಲ ಸಬ್ಟ್ರಾಂಡ್, ಸಬ್ಟ್ರಾಂಡ್ ಇಂದು ಒನ್ಸ್ ಕಾಂಪ್ಲಿಮೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ಆಡ್ ದಿಸ್ ಟು ದ ಮೈನ್ ಎಂಡ್. ಅಂದ್ರೆ ಇದು ಒನ್ಸ್ ಕಾಂಪ್ಲಿಮೆಂಟ್ ಆದ ತಕ್ಷಣ ಅದನ್ನ ನಾವು ಇದ್ರ ಜೊತೆಗೆ ಆಡ್ ಮಾಡಬೇಕು, ಮೈನ್ ಎಂಡ್ ಜೊತೆಗೆ ನಾವು ಆಡ್ ಮಾಡಬೇಕು. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕ್ಯಾರಿ is generated. This carry is called as end around carry ಅಂತ ನಾವು ಹೇಳಬೇಕಾಗುತ್ತೆ. ಅಂದ್ರೆ ಕ್ಯಾರಿ ಅಂದ್ರೆ ಅರ್ಥ ಏನು, ಸಪೋಸ್ ಯಾವುದೇ ಒಂದು ವ್ಯಾಲ್ಯೂ ನೀವು ಆಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ರೀತಿ ಒಂದು ಬರುತ್ತಲ್ಲ, ಇದಕ್ಕೆ ನಾವು ಕ್ಯಾರಿ ಬಿಟ್ ಅಂತ ನಾವು ಹೇಳಬೇಕಾಗುತ್ತೆ. ಕ್ಯಾರಿ ಬಿಟ್. ಸೊ this carry is called as end around carry ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್, add the end around carry back to the LSB to get the final difference value ಬರಬೇಕು ಅಂತಂದ್ರೆ ಬಂದಿರತಕ್ಕಂತ ಕ್ಯಾರಿ ಬಿಟ್ ನ ನಾವು LSB ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಗೆ ನಾವು ಆಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. So this is the procedure where exactly we need to follow for a mine end is greater than a subtrand. Okay, then by knowing these steps, let us solve with one example. Example we are going to. So example is saying that subtract 15 from 23 using ones complement ಇಂದ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ಫೈಂಡ್ ಔಟ್ ಮಾಡಿ ಇದು ಅಪ್ಲಿಕೇಬಲ್ ಇದೆ ಇಲ್ಲ ಅಂತ ಹೇಳಿ. ಇಲ್ಲೇನಿದೆ, ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್. ಇಲ್ಲಿ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್ ಅಂದ್ರೆ ಇದೇ ಅಪ್ಲೈ ಮಾಡಬೇಕು ನಾವು ಇಲ್ಲಿ. ಯಾಕಂದ್ರೆ 50 ಕಡಿಮೆ ಇದೆ ಅಂದ್ರೆ ಮೈನ್ ಎಂಡ್ ಈಸ್ ಗ್ರೇಟರ್ ದ್ಯಾನ್ ಸಬ್ಟ್ರಾಂಡ್ ಅಂತ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನು, ಮೈನ್ ಎಂಡ್ ಯಾವುದು 23 ಅಂತ ನಾವು ಹೇಳ್ತೀವಿ, ಸಬ್ಟ್ರಾಂಡ್ ಅನ್ನೋದೇನು 15 ಅಂತ ಯೂಸ್ ಮಾಡ್ತಾ ಇದೀವಿ. ಸೊ ಮೈನ್ ಎಂಡ್ ಬಂದ್ಬಿಟ್ಟು 23 ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ 10, ಇದ್ರದ್ದು ಬೈನರಿ ವ್ಯಾಲ್ಯೂ. ಸೊ ಇದ್ರದ್ದು ಬೈನರಿ ವ್ಯಾಲ್ಯೂ ಕಂಡುಹಿಡಿದೀವಿ ನಾವು, ಇದ್ರದ್ದು ಕೂಡ ಬೈನರಿ ವ್ಯಾಲ್ಯೂ ನಾವು ಕಂಡುಹಿಡ್ತಾ ಇದೀವಿ. ಸೊ ಬೈನರಿ ವ್ಯಾಲ್ಯೂ ಗೊತ್ತಿದೆ ನಿಮ್ಗೆ ಹೇಗೆ ಕಂಡುಹಿಡಬೇಕು ಅಂತಂದ್ರೆ 23 ನ ನಾವು ಏನ್ ಮಾಡಬೇಕು, ಡಿವೈಡ್ ಬೈ 2 ಮಾಡಿದ್ರೆ ವಿಲ್ ಗೆಟ್ ದ ಬೈನರಿ. 2 1s are 2 ರಿಮೈಂಡರ್ 1, 2 5s are 10 ರಿಮೈಂಡರ್ 1, 2 2s are 4 ರಿಮೈಂಡರ್ 1, 2 1s are 2 ರಿಮೈಂಡರ್ 0, 1 0 1 1 1 0 1 0 1 1 ಅಂತ ಇದೆ. 1 0 1 1 ಅಂತ ಬಂತಾನೆ ಇಲ್ಲಿ 1 0 1 1 ಅಂತ ಬಂತು. ಅದೇ ರೀತಿ ಬರುತ್ತೆ. ಅದೇ ರೀತಿಯಲ್ಲಿ 15 ಕೂಡ ನೀವು ಬೈನರಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಈ ತರ ಬರುತ್ತೆ. ಸೊ ನಾವು ಕಂಡುಹಿಡಿಯಬೇಕಾಗಿದ್ದೇನೆ ಇದು. ಸೊ ಮೈನ್ ಎಂಡ್ 23 ಸಬ್ಟ್ರಾಂಡ್ ಮೈನಸ್ 15 ಬೈನರಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ಏನು ಬರ್ತದೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದನ್ನ ಅನಲೈಸ್ ಮಾಡೋಣ ಹೇಗೆ ಮಾಡಬೇಕು ಅನ್ನೋದನ್ನ. ಮೈನ್ ಎಂಡ್ ಈಸ್ 1 0 1 1 1 1 0 1 1 ಅಂತ ಇದೆ. ಸೊ ಅದು ಹೇಗಿದೆ ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ.
ಫಸ್ಟ್ ಸ್ಟೆಪ್ ಕೊಟ್ಟಿದ್ದೇನು, ಫೈಂಡ್ ದ ಕಾಂಪ್ಲಿಮೆಂಟ್ ಆಫ್ ದ ಸಬ್ಟ್ರೆಂಡ್. ಸಬ್ಟ್ರೆಂಡ್ ಯಾವ್ದಿದು, -15 ಅಂದ್ರೆ ಇದ್ರದ್ದು ಸಬ್ಟ್ರೆಂಡ್ ಒನ್ಸ್ ಕಾಂಪ್ಲಿಮೆಂಟ್ ಕಂಡಿದೆ. ಅಂದ್ರೆ ಏನಿದೆ 0 1 1 1 ಅಂತ ಇದೆ, ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ತಗೋಬೇಕು ಅಂತ ಅರ್ಥ. ನಾನು ಏನ್ ಮಾಡ್ತಾ ಇದ್ದೀನಿ 1 0 0 0 ಅಂದ್ರೆ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಅರ್ಥ ಏನು, ಎಲ್ಲಿ 0 ಇದೆ ಅಲ್ಲಿ 1 ಅಂತ ಹಾಕ್ರಿ ಅಂತ ಅರ್ಥ, ಎಲ್ಲಿ 1 ಅಂತ ಇದೆ ಅಲ್ಲಿ 0 ಹಾಕಬೇಕು ಅಂತ ಅರ್ಥ. ಇಲ್ಲಿ 0 ಅಂತ ಇದೆ ಅಲ್ಲಿ 1 ಅಂತ ಹಾಕ್ಬೇಕು, 1 ಅಂತ ಇದೆ so 0, ಇಲ್ಲಿ 1 ಅಂತ ಇದೆ 0, 1 ಅಂತ ಇದೆ 0, 1 ಅಂತ ಇದೆ 0, so it will become 1 0 0 0. so ones complement of the subtrend. next ಬಂದಿರತಕ್ಕಂತದನ್ನ ನಾವು ಏನು ಮಾಡಬೇಕು, ಎಡಿಷನ್ ಮಾಡಬೇಕು. 1 plus 0 1, 1 plus 0 1, 1 plus 0 1, 0 plus 0 0, 1 plus 1 1 0, 1 plus 1 ಅಂತ ಬಂದ್ರೆ 1 0 ಅಂತಾನೆ ಬರುತ್ತೆ. ಆ 1 0 ನ ಇಲ್ಲಿ ಹಾಗೆ ಬರೀತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಏನಾಯ್ತು, ಒಂದು ಬಿಟ್ ಬಂದ ತಾನೆ ನಮಗೆ, ಒಂದು ಕ್ಯಾರಿ ಬಿಟ್ ಬಂತು. ಇದನ್ನ ನಾವೇನ್ ಮಾಡಿ ಹೆಂಗ್ ತರ ಅಂತ ಕ್ಯಾರಿ ಬಿಟ್ ಇಸ್ 1 ಅಂತ ಇದೆ, ಇದನ್ನ ನಾವೇನ್ ಮಾಡ್ತಾ ಇದೀವಿ, ಆಡ್ ಅಂಡ್ ಕ್ಯಾರಿ ಟು ದ LSB. LSB ಗೆ ಮತ್ತೆ ನಾನು ಆಡ್ ಮಾಡ್ತೀನಿ, ಬಂದಿರತಕ್ಕಂತ ಕ್ಯಾರಿ ಬಿಟ್ ಆಡ್ ಮಾಡ್ತೀನಿ, ಇಲ್ಲಿ ಆಡ್ ಮಾಡಿಬಿಟ್ಟು add and carry to the LSB and you will get a 1 plus 1 1 0, so it becomes as 1 again, 1 plus 1 again 1, again 1 plus 1 1 again 1, 0 plus 1 1 ಅಂತ ಬರುತ್ತೆ. so this is called as a final value, called as a difference ಅಂತ ನಾವು ಹೇಳ್ತೀವಿ. so ಇದು ಯಾವುದು ಮಾಡ್ತಾ ಇದೀವಿ, my name is greater than subtrend. my name ಏನಿದೆ 23 ಅಂತ ಇದೆ, 23 ದೊಡ್ಡದು ಯಾವುದರಿಂದ, ಸಬ್ಟ್ರಾಕ್ಟ್ ಇಂದ ದೊಡ್ಡದಾಗಿರುತ್ತೆ. ಅದಕ್ಕೆ ನಾವು ಸಬ್ಟ್ರಾಕ್ಟ್ 15 from 23 ಅಂತ ಹೇಳ್ತಾ ಇದೀವಿ. 23 ಅನ್ನೋದು ಕಳಿತಾ ಇದೆ, ಅದಕ್ಕೆ ನಾವು my name is 23 ಸಬ್ಟ್ರಾಕ್ಟ್ ಬಂದ್ಬಿಟ್ಟು 15 ಅಂತ ಹೇಳ್ತೀವಿ. ಸೊ ಸಬ್ಟ್ರಾಕ್ಟಿಂಗ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅನ್ನೋದು ದಿಸ್ ಇಸ್ ದ ಫಸ್ಟ್ ಕೇಸ್ ಅಂತ ಇದೆ. ಓಕೆ, ದೆನ್ ವಿಲ್ ಗೋ ಫಾರ್ ಅ ಸೆಕೆಂಡ್ ಕೇಸ್. So come back with the case number 2. In the case number 2, we are going to subtract a larger number from a smaller number. That is, the my name is less than a subtrend. We need to say here. In the previous class, we discussed that is a greater number. Now we are going to discuss my name is less than a subtrend here. Here is the procedure. Here, the both procedures are same, but there is only one difference. Is in the previous we are getting as a carry bit, but now we are getting as there will be a no carry bit. If you are not getting any kinds of carry bit, then you need to recomplement the obtained answer until you should get as a exact final result over here. Here the first step is saying that find the ones complement of the subtrend, add this number to the mind end. This will be the no carry. ಮೊದಲೇನಿತ್ತು ಕ್ಯಾರಿ ಬಿಟ್ ಬರ್ತಾ ಇತ್ತು, ಬಟ್ ಇಲ್ಲಿ ಏನಿದೆ ಕ್ಯಾರಿ ಬಿಟ್ ಬರ್ತಾ ಇಲ್ಲ. ಸೊ ರೀಕಾಂಪ್ಲಿಮೆಂಟ್ ಏನ್ ಮಾಡಬೇಕು, ಕ್ಯಾರಿ ಬಿಟ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ರೀಕಾಂಪ್ಲಿಮೆಂಟ್ ಆನ್ಸರ್ ಟು ಗೆಟ್ ದ ಡಿಫರೆನ್ಸ್. ಅಂದ್ರೆ ಬಂದಿರತಕ್ಕಂತ ಆನ್ಸರ್ ಏನಿದೆ ಅದನ್ನ ರೀಕಾಂಪ್ಲಿಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಆಸ್ ಅ ಫೈನಲ್ ಡಿಫರೆನ್ಸ್. ಆಡ್ ದ ಎಂಡ್ ಆರ್ಡರ್ ಕ್ಯಾರಿ ಬಿಟ್ ಬ್ಯಾಕ್ ಟು ದ LSB ಟು ಗೆಟ್ ಆಸ್ ಅ ಫೈನಲ್ ಡಿಫರೆನ್ಸ್ ಅಂತ ಇದೆ. ಸೊ ಹಿಯರ್ ಅಗೇನ್ one example we are taking here, subtracting 52 from 25 using ones complement. ಅಂದ್ರೆ my name is less than subtrend. subtrend ದೊಡ್ಡದಿದೆ, my name ಸಣ್ಣದಿದೆ. ಮೊದಲೇನಿತ್ತು my name is larger than subtrend ಅಂತ ಇತ್ತು, ಈಗ ಏನಾಗ್ತಿದೆ subtrend, that is my name is less than subtrend ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥದ್ದು ಏನಿದೆ 52 ಅಂತ ಇದೆ, my name ಬಂದ್ಬಿಟ್ಟು 25 ಅಂತ ಇದೆ. ಅದಕ್ಕೆ ಬೈನರಿ ವ್ಯಾಲ್ಯೂ ಬರ್ಕೊಡ್ರಿ. 52 ಇದ್ದಿದ್ದು ಬೈನರಿ ವ್ಯಾಲ್ಯೂ ಬರ್ಕೊಡ್ರಿ. ಬೈನರಿ ವ್ಯಾಲ್ಯೂ ಬರ್ಬೇಕಂದ್ರೆ ಏನು ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಬಂದಿರತಕ್ಕಂಥ ವ್ಯಾಲ್ಯೂ ಈ ತರ ಬರ್ಕೊಡ್ರಿ. ಬಂದಾದ ತಕ್ಷಣ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ my name ಅಂದ್ರೆ 0 1 1 0 0 1, ones complement of subtracting is 0 0 1 0 1 1. ಏನಿದೆಯಲ್ಲ ಇದ್ರದ್ದೇ ವ್ಯಾಲ್ಯೂ ನಾನು ones complement ಮಾಡ್ತಾ ಇದ್ದೀನಿ. ಏನಿದೆಯಲ್ಲ ಇದು ones complement ಏನಾಗುತ್ತೆ, ಎಲ್ಲಿ 1 ಇದೆ ಅಲ್ಲಿ 0 ಹಾಕಬೇಕು, ಅಲ್ಲಿ 1 1 ಅಂತ ಇದೆ 0 0 ಅಂತ ಬಂತು, 0 1 ಅಂತ ಇದೆ 1 0 ಅಂತ ಬರ್ತಾ ಇದೆ, ಡಬಲ್ 0 ಇತ್ತು 1 1 ಬಂದಿರತಕ್ಕಂತ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಮತ್ತೆ ನಾವು ಆಡ್ ಮಾಡ್ತಾ ಇದೀವಿ. ಇಲ್ಲಿ 1 1 ಅಂತಂದ್ರೆ ನಿಮ್ಗೆ ಹೇಳಿದೀನಿ 1 1 ಅಂತಂದ್ರೆ 0 1 ಅಂದ್ರೆ ಒಂದು ಕ್ಯಾರಿ ಬಿಟ್ಟು ಅಗೇನ್ 0 ಅಗೇನ್ 1 plus 1 ಅಗೇನ್ ಒಂದು ಕ್ಯಾರಿ ಬಿಟ್ಟು 0 here, 0 plus 0 0, 0 plus 1 1, 1 plus 1 ಅಗೇನ್ ಒಂದು ಕ್ಯಾರಿ ಬಿಟ್ಟು 0 here, ಅಗೇನ್ 1 plus 1 ಏನಾಗುತ್ತೆ 0 here, ಒಂದು ಕ್ಯಾರಿ ಬಿಟ್ಟು ಬಂತು, ಅಗೇನ್ 0 plus 0 0, 0 plus 1 1, ಆ 1 ನ ರಿಪ್ಲೇಸ್ ಮಾಡ್ತಾ ಇದೀವಿ. ಬಂದಿರತಕ್ಕಂಥದ್ದು ನಮಗೆ ಇಲ್ಲಿ ಏನಾಗ್ತದೆ, ಯಾವುದೇ ರೀತಿ ನಮಗೆ ಕ್ಯಾರಿ ಬಿಟ್ ಬಂದಿಲ್ಲ ಅಂದ್ರೆ ಎಡಿಷನಲ್ ಬಿಟ್ ನಮಗೆ ಬರ್ತಾ ಇಲ್ಲ ಅಂದ್ರೆ ಎಡಿಷನಲ್ ಬಿಟ್ ಬಂದಿಲ್ಲ ಅಂದ್ರೆ ಕ್ಯಾರಿ ಬಿಟ್ ಬಂದಿಲ್ಲ ಅಂತ ಅರ್ಥ. ಸೊ ಏನಾಗುತ್ತೆ, ಇದನ್ನ ನಾವು ರೀಕಾಂಪ್ಲಿಮೆಂಟ್ ಅಂತ, there will be no carry, recomplement. So we get 1 ಇದ್ದದನ್ನ 0 0 ಇದ್ದದನ್ನ 1 0 ಇದ್ದದನ್ನ 1 1 ಇದ್ದದನ್ನ 0 1 1 0 0 1 1. So this is the final difference value
ದಟ್ ಈಸ್ ಆನ್ಸರ್ ಫಾರ್ ದ ಸಬ್ಸ್ಟ್ರಾಕ್ಟಿಂಗ್ ಎ 52 ಫ್ರಮ್ 25 ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಮೈಂಡ್ ಅಲ್ಲಿ ಇಟ್ಕೊಳ್ರಿ, ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತಂದ್ರೆ ಕೇಸಸ್ 2 ಇದಾವೆ. ಫಸ್ಟ್ ಕೇಸ್ ಏನ್ ಹೇಳ್ತಿದೀವಿ, ಮೈನ್ ಎಂಡ್ ಇಸ್ ಗ್ರೇಟರ್ ದ್ಯಾನ್ ಸಬ್ಟ್ರೆಂಡ್. ಸೆಕೆಂಡ್ ಕೇಸ್ ಬಂದ್ಬಿಟ್ಟು ಮೈನ್ ಎಂಡ್ ಇಸ್ ಲೆಸ್ ದ್ಯಾನ್ ಸಬ್ಟ್ರೆಂಡ್. ಇದು ಬಂದ್ಬಿಟ್ಟು ನಿಮ್ಮ ಸಬ್ಸ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, so now next we are going for subtraction using 2's complement. So as we did in the first case, that is subtraction using 1's complement, mine end is greater than subtrend, subtrend is mine end is less than subtrend. Now we will go for subtraction using 2's complement. Subtraction using 2's complements, here also we are in two cases. That is the case one, same thing, mine end is greater than subtrend, and subtracting a smaller number from a larger number we need to say. That is first case. In the next class, next concept we are going for smaller number from larger number from smaller number. That is mine end is less than subtrend. We will see in the case number 2. Let us go for case 1, which is called as mine end is greater than subtrend. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕೆ ಅಲ್ಲ ನಿಮಗೆ ಕ್ವೆಶ್ಚನ್ಸ್ ಇರ್ತವೆ 3 ಮಾರ್ಕ್ಸ್ ಅಲ್ಲಿ. ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್ ಇರ್ಬೋದು, ಸಬ್ಟ್ರಾಕ್ಷನ್ ಯೂಸಿಂಗ್ 2's ಕಾಂಪ್ಲಿಮೆಂಟ್ ಇಷ್ಟೇ ಕೊಟ್ಟಿರ್ತಾನೆ. ಬಟ್ ನೀವು ಕೊಟ್ಟಿರ್ತಕ್ಕಂಥದ್ದು ಹೈಯೆಸ್ಟ್ ಯಾವುದು, ವೆದರ್ ಇಟ್ ಇಸ್ ಗಿವನ್ ಇಸ್ ಮೈನ್ ಎಂಡ್ ಇಸ್ ಗ್ರೇಟರ್ ದನ್ ಸಬ್ಟ್ರೆಂಡ್ ಅಥವಾ ಮೈನ್ ಎಂಡ್ ಇಸ್ ಲೆಸ್ ದನ್ ಸಬ್ಟ್ರೆಂಡ್ ಅನ್ನೋದು ತಿಳ್ಕೊಳ್ಳೋದೇ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಸ್ವಲ್ಪ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ವಿಡಿಯೋ ಫುಲ್ ಆಗಿ ನೋಡ್ಕೊಂತ ಹೋಗ್ರಿ, ಯು ಗೆಟ್ ಅಸ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಸ್ಟೆಪ್ 1, ಫೈಂಡ್ ದ 2's complements of the subtrend. Step 2, add it to the mine end. Step 3, carry is generated, discard the carry and remaining bit gives a difference. ಅಂದ್ರೆ mine end is greater than subtrend ಅಂತ ನೀವು ಮಾಡಬೇಕು ಅಂತಂದ್ರೆ ಈ 3 ಸ್ಟೆಪ್ಸ್ ನೀವು ಫಾಲೋ ಆಗಬೇಕು. ಫಸ್ಟ್ ಸ್ಟೆಪ್ ಏನು ಹೇಳ್ತಾರೆ, ಫೈಂಡ್ ದ 2's complements of the given subtrend. ಅಂದ್ರೆ ಕೊಟ್ಟಿರ್ತಕ್ಕಂಥ ಫೈನಲ್ ವ್ಯಾಲ್ಯೂ ಏನಿದೆ ಸಬ್ಟ್ರೆಂಡ್ ವ್ಯಾಲ್ಯೂನ 2's complements ನ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಆದ ತಕ್ಷಣ ಸ್ಟೆಪ್ 2 ಅಲ್ಲಿ ಆಡ್ ಇಟ್ ಟು ದ ಮೈನ್ ಎಂಡ್, ಅಂದ್ರೆ ಬಂದಿರ್ತಕ್ಕಂಥ 2's complements ವ್ಯಾಲ್ಯೂ ಏನಿದೆ ಮೈನ್ ಎಂಡ್ ಗೆ ನೀವು ಆಡ್ ಮಾಡಬೇಕು ಅಂತ ಅರ್ಥ. ಅದಾದ ನಂತರ ಕ್ಯಾರಿ ಬಿಟ್ ಇಸ್ ಜನರೇಟೆಡ್, ಒಂದು ಕ್ಯಾರಿ ಬಿಟ್ ಬರುತ್ತೆ, ಆ ಕ್ಯಾರಿ ಬಿಟ್ ಅನ್ನು ನೀವು ಡಿಸ್ಕಾರ್ಡ್ ಅಂದ್ರೆ ಅರ್ಥ ಏನು, ನೆಗ್ಲೆಕ್ಟ್ ಮಾಡಬೇಕು ಅಂತ ಅರ್ಥ. ಬಟ್ ರಿಮೈನಿಂಗ್ ಥಿಂಗ್ ಏನಿದೆಯಲ್ಲ ಅದು ಗಿವ್ಸ್ ಅ ಡಿಫರೆನ್ಸ್ ಅಂತ ಅರ್ಥ. ಇದು ಸ್ಟೆಪ್ಸ್ ಬಂದ್ಬಿಟ್ಟು ಮೈನ್ ಎಂಡ್ ಇಸ್ ಗ್ರೇಟರ್ ದನ್ ಸಬ್ಟ್ರೆಂಡ್ ಅಂತ ನಾವು ಹೇಳಬೇಕಾಗುತ್ತೆ. ಒಂದು ಪ್ರಾಬ್ಲಮ್ ಇದೆ ಇಲ್ಲಿ, ಏನಂತ ಇದೆ ಅಂತಂದ್ರೆ ಸಬ್ಟ್ರಾಕ್ಟ್ 9 from 17 using 2's complements. ಅಂದ್ರೆ ಮೈನ್ ಎಂಡ್ ಇಸ್ ಗ್ರೇಟರ್ ದನ್ ಸಬ್ಟ್ರೆಂಡ್. ಮೈನ್ ಎಂಡ್ ಅಂದ್ರೆ ಯಾವುದು 17 ನಾವು ಇಲ್ಲಿ ಬರ್ಕೊಂಡ್ಬಿಟ್ಟು ಸಬ್ಟ್ರೆಂಡ್ -9 ಅಂತ ಬರ್ದಿದ್ದೀನಿ. ಸೊ ಇಲ್ಲಿ ಬರಬೇಕಾಗಿದ್ದು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಕ್ವೆಶ್ಚನ್ ನಂಬರ್, ದಟ್ ಈಸ್ ವಿ ನೀಡ್ ಟು ಫೈಂಡ್ ಔಟ್ 17 ನಲ್ಲಿ 19 ಕಳೆದ್ರೆ ಎಷ್ಟು ಬರುತ್ತೆ ನಮಗೆ. 17 ನಲ್ಲಿ 9 ಕಳೆದ್ರೆ ನಮಗೆ ಬರೋದೇ 8 ಅಂತ ಅರ್ಥ. 8 ಅನ್ನು ನಮಗೆ ಇಲ್ಲಿ ಬರಬೇಕಾಗುತ್ತೆ, ಹೌದಾ? ಸೊ ನೋಡೋಣ, ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಫಸ್ಟ್ ಸ್ಟೆಪ್ ಏನು ಹೇಳ್ತಾರೆ, ಫೈಂಡ್ ದ 2's complements of the subtrend. ಅಂದ್ರೆ ಇದ್ರದ್ದು ಸಬ್ಟ್ರೆಂಡ್ ಇಂದ 2's complements ಕಂಡುಹಿಡಿಯಬೇಕು. 2's complements ಅಂತಂದ್ರೆ 2's complements of 0 1 0 0 1 1, 1's complement of 0 1 0 0 1 plus 1. ಅಂದ್ರೆ 1's complement ಬರಬೇಕಂದ್ರೆ ನಾವು ಏನು ಮಾಡಬೇಕು, ಆ ಒಂದು ಕಾಂಪ್ಲಿಮೆಂಟ್ ಇರ್ತಕ್ಕಂಥ ನಂಬರ್ಗೆ ನಾವು ಒಂದು ಆಡ್ ಮಾಡಿದ್ರೆ ಮಾತ್ರ ಅದು ನಮಗೆ ಔಟ್ಪುಟ್ ಬರುತ್ತೆ 2's complements. ಇಲ್ಲಿ ಏನಾಗ್ತಿದೆ, ಇಲ್ಲಿ 0 1 0 0 ಅಂದ್ರೆ ಇದು 1's complement ಏನಿದು 0 ಇದ್ದಲ್ಲಿ 1 1 ಇದ್ದಲ್ಲಿ 0 0 0 ಅಂತ ಇದೆ, 1 1 ಅಂತ ತಗೊಂಡ್ರೆ ಇದು 1 ಇದ್ದಲ್ಲಿ 0 ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ. 1's complement ಅಂದ್ರೆ ಹೇಗೆ ಕಂಡುಹಿಡಿಯಬೇಕು, 0 ಇದ್ದಲ್ಲಿ 1 ಆಗಬೇಕು, 1 ಇದ್ದಲ್ಲಿ 0 ಆಗಬೇಕು, ಅದಕ್ಕೆ 1's complement ಅಂತ ಹೇಳ್ತೀವಿ. ಬಂದಿರತಕ್ಕಂಥ 1's complement ಪ್ಲಸ್ 1 ಆಡ್ ಮಾಡಿ 1. ಸೊ 1 ಅಂದ್ರೆ ಏನಾಗುತ್ತೆ, ಸೊ how we are getting this value 1 0 1 1 1 ಅಂತಂದ್ರೆ ಇಲ್ಲಿ 1 ಆಡ್ ಮಾಡಿದ್ರೆ ಸೊ ಆ ಔಟ್ಪುಟ್ ಇಲ್ಲಿ ಬಂತು. ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ಆಡ್ ದಿಸ್ ಟು ದ ಮೈನ್ ಎಂಡ್. ಅಂದ್ರೆ ಬಂದಿರತಕ್ಕಂಥ 2's complements ವ್ಯಾಲ್ಯೂ ಮೈನ್ ಎಂಡ್ ಗೆ ಆಡ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಮೈನ್ ಎಂಡ್ ವ್ಯಾಲ್ಯೂ ಎಷ್ಟಿದೆ, 1 0 0 1 ಅಂತ ಇದೆ. ಸಬ್ 2's complement 1 0 1 1 1 ಅಂತ ಇದೆ. 1 plus 1 1 carry bit 0, 1 plus 1 again 0 1 carry bit, again 1 plus 1 0 1 carry bit, again 0 0 0 plus 0 0, 1 is 1, 1 plus 1 again you will get as a carry bit 0 and as well as 1, 1 carry bit ಬರ್ತಾನೆ ಇದೆ, ಹೌದಾ? ಸೊ ನಾವು ಏನು ಮಾಡಬೇಕು, 1 carry bit ಬಂದಿದೆ, ಅದಕ್ಕೆ carry is generated, discard the carry. ಇಲ್ಲಿಂದ ಇದನ್ನ ನೀವು ನೆಗ್ಲೆಕ್ಟ್ ಮಾಡಿ ಅಂತ ಅರ್ಥ. ಯು ಶುಡ್ ನೆಗ್ಲೆಕ್ಟ್ ದಿಸ್ ಟರ್ಮ್. ರಿಮೈನಿಂಗ್ ಏನಿದೆಯಲ್ಲ ಇದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅವರು ವಿಲ್ ಗೆಟ್ 1 0 0 ದಟ್ ಈಸ್ ಈಕ್ವಲ್ ಟು 8. 8 ಹೆಂಗೆ ಅಂತಂದ್ರೆ ಇದನ್ನ ಡಿವೈಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರಬೇಕು. 2 4s are 8 0, 2 2s are 4 0, 2 1s are 2 0 ಬಂತಲ್ಲ. 1 0 0
1 0 0 ಹೌದಾ ಇದು ನಿಮ್ಮ ಬೈನರಿ ಆಯ್ತಾ ದಟ್ ಈಸ್ ಈಕ್ವಲ್ ಟು 8 ಸೊ ಇದಕ್ಕೆ ನಾವು ಸಬ್ಟ್ರಾಕ್ಷನ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ಸಬ್ಟ್ರಾಕ್ಷನ್ ಗೆ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್ so and again we will go for the next one that is a smaller number that is minus is greater than subtraction ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಕೂಡ ನಾವು minus is less than subtraction ಅಂತ ಹೇಳಿ ರೆಸಿಪ್ರೋಕಲ್ ಆಗಿರುತ್ತೆ ಆಯ್ತಾ ಸೊ ಅದನ್ನ ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ ಇಲ್ಲ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಇನ್ನೊಂದ್ಸತಿ ರಿವಿಷನ್ ಮಾಡಿ ಅಂದ್ರೆ ವಿಲ್ ಗೋ ಫಾರ್ ದಟ್ ಒನ್ ಓಕೆ ಬಟ್ ಪ್ರೊಸೀಜರ್ ಮಾತ್ರ ಸೇಮ್ ಇರುತ್ತೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಕ್ಯಾರಿ ಇಸ್ ಜನರೇಟೆಡ್ ಅಂತ ಹೇಳ್ತೀವಿ ಬಟ್ ಅಲ್ಲಿ ಮೈನ್ ಎಂಡ್ ಈಸ್ ಲೆಸ್ ದ್ಯಾನ್ ಅಂದಾಗ ಏನಾಗುತ್ತೆ ಕ್ಯಾರಿ ಬಿಟ್ಟು ಜನರೇಟ್ ಆಗೋದಿಲ್ಲ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಹೊರತಾಗಿ ಬೇರೆ ಏನಿಲ್ಲ ಅವಾಗ ಏನು ಮಾಡಬೇಕು ಅಂತ ನಾವು ಹೇಳಿದ್ವಿ ವಿ ಶುಡ್ ಟೇಕ್ ಅಪ್ ದ ಆನ್ಸರ್ ಮತ್ತೆ ಏನು ಮಾಡಬೇಕು ನಾವು ಅದನ್ನು ಮತ್ತೆ ಟೂಸ್ ಕಾಂಪ್ಲಿಮೆಂಟ್ಸ್ ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆಲ್ಲ ಪ್ರೊಸೀಜರ್ಸ್ ಮೈನ್ ಎಂಡ್ ಈಸ್ ಲೆಸ್ ದ್ಯಾನ್ ಟು ಸಬ್ಟೆಂಡ್ ಅಂತ ಇರುತ್ತೆ ಅದನ್ನು ಟೆಕ್ಸ್ಟ್ ಬುಕ್ ಫಾಲೋ ಅಪ್ ಆಗ್ರಿ ಆಯ್ತಾ ಇನ್ನು ನಿಮ್ಗೆ ಏನಾದರೂ ಸಬ್ಟ್ರಾಕ್ಷನ್ಸ್ ಒನ್ಸ್ ಕಾಂಪ್ಲಿಮೆಂಟ್ ಇರ್ಬೋದು ಟೂಸ್ ಕಾಂಪ್ಲಿಮೆಂಟ್ಸ್ ನಿಮ್ಗೆ ಏನಾದರೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಜಸ್ಟ್ ಗಿವ್ ಅಸ್ ಫೀಡ್ಬ್ಯಾಕ್ ಆಯಿತಾ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಸೊ ಪೂರ್ತಿಯಾಗಿ ವೀಡಿಯೋಸ್ನ ವಾಚ್ ಮಾಡಿ ಓಕೆ ಓಕೆ ದೆನ್ ನೆಕ್ಸ್ಟ್ ಕ್ಲಾಸ್ ಯು ವಿಲ್ ಸಿ ದ ಕಂಪ್ಯೂಟರ್ ಕೋರ್ಸ್ ಅಂತ ಹೇಳ್ತೀವಿ ಕಂಪ್ಯೂಟರ್ಸ್ ಕೋರ್ಸು ಪಿ ಪಿ ಟಿ ಮುಖಾಂತರದಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ನೀವು ಫಾಲೋ ಅಪ್ ಆಗಿರಿ ಓಕೆ ಓಕೆ ದೆನ್ ಥ್ಯಾಂಕ್ ಯು